ಹಲೋ ಹಾಯ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಲಕ್ಷ್ಮೀ ಕನ್ನಡ ಲಾಗ್ಸ್. ನೋಡಿರಿ, ನಾನು ಈಗ ಲಾಗ್ನ ಸ್ಟಾರ್ಟ್ ಮಾಡೀನಿ. ಇನ್ನು ಮುಂದೆ ಎಲ್ಲನೂ ಕೆಲಸ ಸ್ಟಾರ್ಟ್ ಮಾಡ್ಬೇಕು. ನೋಡಿರಿ, ಸ್ಟಾರ್ಟ್ ಮಾಡಬೇಕು ಅಂತಂದ್ರೆ ಟೀ ಅದು ಆಗೈತೆ ರೀ ನಮ್ಮದು. ಇನ್ನು ಮ್ಯಾಗ ನಾಷ್ಟ ಅದು ಎಲ್ಲನೂ ಮಾಡಬೇಕು ರೀ, ಇನ್ನೂ ರೆಡಿ ಮಾಡಬೇಕು ರೀ. ನಾಷ್ಟ ಚಹಾ ಅಂತೂ ಆಗೈತೆ ರೀ. ಚಹಾ ಕುಡ್ದೇವ್ರಿ, ಚಹಾ ಕುಡ್ದೇವು ನೋಡಿರಿ. ನಾಷ್ಟ ಏನು ಮಾಡಬೇಕು ಅಂದರೆ ಚುಮ್ಮರಿ ಸುಸ್ಲ ಮಾಡಬೇಕು ಅಂತಂದು ಮಾಡೀನಿ. ಅದಕ್ಕಿನ್ನೂ ಎಲ್ಲನೂ ಪ್ರಿಪೇರ್ ಮಾಡ್ಕೋಬೇಕು ರೀ. ಇಲ್ಲಿ ನೋಡ್ರಿಪ್ಪ, ಚಹಾ ಆಗಿತ್ತು, ಚಹಾ ಕುಡ್ದೇವಿ. ಈಗ ಮುಂದೆ ನೆಕ್ಸ್ಟ್ ಸ್ನಾನ ಗೀನ ಮಾಡಿ ಆಮೇಲೆ ನಾಷ್ಟ ಅದು ಮಾಡ್ತೀನಿ ರೀ. ನಮ್ಮ ಮನೆಯವ್ರು ಜಳಕ ಮಾಡಿ ಆಗಲಿ ಪೂಜೆ ಅದು ಮಾಡ್ಯಾರ ನೋಡ್ರಿ. ನೀನೇ ಕೇಳೋದು ಏನು ಮಾಡೋಣ್ರಿ ಅಂತಂದು ಅಲ್ಲಿಂದ ಎಷ್ಟು ಒಂದ ಕಡೆ ಹಿಂಗೆ 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 ನಾಲ್ಕು ಬೆಳೆದಾವಿಲ್ಲ, ತೆಗಿತಿದ್ರೆ ತೆಗೆದು ಅಂತ ಅನ್ಬೇಕು. ಹೌದಿಲ್ಲ, ಆದ್ರೆ ಮತ್ತೆ ಬಂದ್ರೆ ಏನು ಮಾಡೋದು? ಹಂಗೆ ತೋರಿಸಿ ಹಿಂಗೆ ನೋಡ್ರಿ ಅಂತಂದು ನೋಡ್ರಿ. ನಮ್ಮ ಪನಿತಂದು ಹಲ್ಲು ಅವು ಒಂದ ಕಡೆ 4, 5 ಹಿಂಗೆ ಬೆಳ್ಯಾಕುಂತಾವು. ಹಿಂಗಾಗಿ ಅವರು ಸ್ವಲ್ಪ ಅಲ್ಲಿಂದ ದವಾಖಾನಿಗೆ ಹೋಗ್ಬೇಕಂತ ಹೊಂಟಾರಿ. ಇಲ್ಲೇ ನಮ್ಮ ಬಿಜಾಪುರದಾಗ ಅಲ್ಲಮ್ಮಿನ ದವಾಖಾನಿಗೆ ಹೊಂಟಾರ ನೋಡ್ರಿ ಅವ್ರು. ನೋಡಿರಿ ಫ್ರೆಂಡ್ಸ್, ನಾನು ಈಗ ಸಿಗಾಕೊತೀನಿ ಅಂದ್ರೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ವಿ ರೀ. ಉಪ್ಪಿಟ್ಟು ಮಾಡಿಬಿಟ್ವಿ. ಚುಮ್ಮರಿ ಸುಸ್ಲ ಮಾಡಬೇಕು ಅಂತ ಮಾಡಿದ್ದೆ. ಹುಡುಗರು ಉಪ್ಪಿಟ್ಟು ಮಾಡಂತಂದ್ರೆ ಹಿಂಗಾಗಿ ನಾಷ್ಟ ಉಪ್ಪಿಟ್ಟು ಮಾಡಿದ್ವಿ. ನಾಷ್ಟ ಆಗೈತೆ ನೋಡಿರಿ. ಈಗ ಅಡುಗೆ ಪ್ರಿಪೇರ್ ಮಾಡಾಕ್ತೀನಿ ರೀ. ನೋಡಿರಿ ಏನು ಮಾಡೀನಿ ಅಂತ ನಿಮ್ಗೆ ತೋರಿಸ್ತೀನಿ ರೀ ಅಡುಗೆದು. ನೋಡಿರಿ, ಇಲ್ಲಿ ಸಬ್ಬಸ್ಗೆ ಎಲ್ಲ ಹೆಚ್ಚಿಟ್ಕೊಂಡೀನಿ. ಸಬ್ಬಸ್ಗೆ ಪಲ್ಯ ಮಾಡಬೇಕು ಅಂತಂದು ಇಲ್ಲಿ ಬ್ಯಾಳೆ ಕುದಿಸೀನಿ ರೀ. ಸಬ್ಬಸ್ಗೆ ಪಲ್ಯಕ್ಕೆ ಬ್ಯಾಳೆ ಹಾಕಿ ಮಾಡ್ತೀನಿ. ಇದು ಬ್ಯಾಳೆ ಒಳಗೆ ಸಬ್ಬಸ್ಗೆ ಹಾಕಿ ಮಾಡ್ಬೇಕಂತಂದು ಇಲ್ಲಿ ನೋಡಿರಿ ರೆಡಿ ಆಗೈತೆ ಅನ್ನ. ನೆಕ್ಸ್ಟ್ ನಮ್ಮ ಅಂಟಿ ಹೋಗಿ ಬಂದಾರ ಹೊರಗೆ. ಒಂದು ಸ್ವಲ್ಪ ಅವರು ಒಗ್ಗರಣೆ ಬಾಂಡೆ ಮಾಡಿ ಒಂದು ಸ್ವಲ್ಪ ರೊಟ್ಟಿ ಚಪಾತಿ ಮಾಡ್ತಾರೆ ರೀ. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ ರೀ. ನೋಡಿರಿ ಫ್ರೆಂಡ್ಸ್, ಇಲ್ಲಿ ಸಬ್ಬಸ್ಗಿ ಪಲ್ಯ ಮಾಡ್ತೀನಿ, ತೋರಿಸ್ತೀನಿ. ಸಿಂಪಲ್ಲಾಗಿ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡಿರಿ. ಒಂದು ಸ್ವಲ್ಪ ಜೀರಿಗೆ ಸಾಸಿವೆ ಹಾಕೊಂಡ್ರೆ ಅದಕ್ಕೆ ಜೀರಿಗೆ ಮತ್ತು ಸ್ವಲ್ಪ ಸಾಸಿವೆ. ಇಲ್ಲಿ ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡೀನಿ ರೀ. ನೋಡಿ, ಬೆಳ್ಳುಳ್ಳಿ ಇದನ್ನು ಹಾಕ್ತೀನಿ ರೀ. ಅಡ್ಗಡ್ಸ್ಬಿಟ್ಟು ಹಾಕ್ತೀನಿ ರೀ. ಆಮೇಲೆ ಇದಕ್ಕೆ ಸ್ವಲ್ಪ ಹಸಿ ಖಾರ ಹಾಕ್ತೀನಿ ರೀ. ಚಲೋ ಆಗುತ್ತೆ, ಮಸ್ತ್ ಹಸಿ ಖಾರ ಟೇಸ್ಟ್ ಆಗುತ್ತೆ ರೀ. ಹಸಿ ಖಾರ ಹಾಕ್ತಿದೆ ಅಂದರೆ ಹಾಕ್ತೀನಿ ನೋಡಿ, ಚಲೋ ಆಗುತ್ತೆ. ಫ್ರೈ ಮಾಡ್ಕೊಂಡ್ರಿ. ಆಮೇಲೆ ಈ ಸಬ್ಬಸ್ಗಿ ಸೊಪ್ಪು ಐತಲ್ಲ, ಇದನ್ನೆಲ್ಲ ತೊಳೆದು ಇಟ್ಟೇನಿ ರೀ. ಇದನ್ನು ಹಾಕ್ಬಿಡೋದು. ಸಬ್ಬಸ್ಗಿ ಸೊಪ್ಪು ಹಾಕಿ ಸ್ವಲ್ಪ ತಾಸನ್ರಿ. ಆಮ್ಯಾಗ ಇದಕ್ಕೆ ಇನ್ನೂ ಸ್ವಲ್ಪ ಫ್ರೈ ಆಗ್ಬೇಕು ರೀ. ಇದೆಲ್ಲ ಪೂರ ಹಸಿ ಇದು ಹೋಗ್ಬೇಕಿದು. ಮುಂಜಾನೆ ನಮ್ಮ ಹಾಸ್ಪಿಟಲ್ಗೆ ಹೋಗಿದ್ದೀರಪ್ಪ. ಇವತ್ತು ನಾ ಹೇಳಿದ್ನೆಲ್ಲ ದವಾಖಾನಿಗೆ ಹೊಂಟಾರ. ಒಂದು ಹಲ್ಲು ಎಲ್ಲ ಬೆಳೆದ್ಬಿಟ್ಟಿದ್ರಪ್ಪ ಅವನಿಗೆ. ಅಡ್ಡ ತಿಡ್ಡ ಹಲ್ಲು ಇದಕ್ಕೆ ಬೆಳೆ ಹಾಕೊಂಡ್ರಿ. ಈಗ ನೆಕ್ಸ್ಟ್ ಇದಕ್ಕೆ ನೆಕ್ಸ್ಟ್ ಬೇಳೆ ಹಾಕ್ಬಿಡ್ರಿ. ಚಲೋ ಆಗುತ್ತೆ. ಮಾಡಿ ಇದು ಪೂರ ನೋಡಿ. ಈಗ ಹೆಂಗಂತೂ ಇದಕ್ಕೊಂದು ಸ್ವಲ್ಪ ಅರಿಶಿನ ಉಪ್ಪು ಹಾಕೊಂಬಿಡಣ್ರಿ.
ಮಸ್ತ್ ಆಗುತ್ತೆ. ಸ್ವಲ್ಪ ಅರಿಶಿನ ಹಾಕ್ತೀನಿ. ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕೋಬೇಕು. ಸ್ವಲ್ಪ ಎಲ್ಲನೂ ಮಿಕ್ಸ್ ಮಾಡ್ಕೊಂಡು ನೋಡ್ರಿ. ನಮ್ಮ ಪುನೀತ್ ಇವತ್ತು ಹಾಸ್ಪಿಟಲ್ಗೆ ಹೋಗಿದ್ದೆ. ಹಾಂ ಬೇಡ, ಒಂದು ಹಲ್ವೆ ಕಡೆ ಬೆಳೀತಂತ ಏನೆಲ್ಲ ತೆಗಿಸ್ಕೊಂಬಂದ ನೋಡ್ರಿಪ್ಪ. ನೋವು ಆಗ್ಬಿಟ್ಟೈತೆ ಅವನಿಗೆ. ಅಂದರೂ ಒಂದಿಷ್ಟು ನಾನು ವಿಡಿಯೋ ಮಾಡೋಕೆ ಹಚ್ಚಿನ ಅವನಿಗೆ. ಏನು ಮಾಡ್ಬೇಕ್ರಿ, ಒಬ್ಬರ ಮಾಡೋಕ್ಕಾಗಂಗಿಲ್ಲ. ಸ್ವಲ್ಪ ಹಿಂಗೆ ಏನಾರ ಮಾಡ್ಬೇಕಾದ ಪಲ್ಯ ಅದು ಮಾಡ್ಬೇಕಂತಂದ್ರೆ ಯಾರ ಬೇಕೇ. ಹೀಗಾಗಿ ಅವ್ನು ಹಚ್ಚಿನ. ಇಲ್ಲಿ ಅಲ್ಲ ಮೆನ್ಕ್ ಹೋಗಿದ್ನಲ್ಲ, ಅಲ್ಲ ಮೆನ್ಕ್ ಹೋಗಿ ಹಲ್ಲು ಕಿತ್ತಿಸ್ಕೊಂಡು ಬಂದಾನ್ರಿ. ಅದಕ್ಕೆ ಇವತ್ತು ಸ್ಕೂಲು ಬಿಡು ಅಂತ ಹೇಳಿದ್ದೆ. ನೋಡಿರಿ, ಪಲ್ಯ ರೆಡಿ ಆಯಿತು. ಸಬ್ಬಸ್ಗಿ ಮತ್ತು ಬ್ಯಾಳಿ ಪಲ್ಯ ರೆಡಿ ಆಯ್ತು ನೋಡ್ರಿ. ನನ್ರಿ ಅವನು ಒಂದ ಕಡೆ ರೀ 4 ಹಲ್ಲು ಬೆಳೆದಿದ್ದು. ಹ್ಞೂ, ಅಡ್ಡ ಬಂದಾವ್ರಿ. ಹಾಂ, ಅದಕ್ಕೆ ಹೋಗಿ ಕಿತ್ತಿಸ್ಕೊಂಬಂದ ಬಡ ಬಡ. ನಿನ್ನೆ ಓರಿ ಇಲ್ಲ ಇಲ್ರಿ, ಸುಡುದೇನು ಕೊಡಲ್ಲ. ಅದಕ್ಕೆ ಸುಮ್ಮ ಒಂದು ಐಸ್ ಕ್ರೀಮ್ ತೊಗೊಂಡು ಬಾ ಅಂದ. ಐಸ್ ಕ್ರೀಮ್ ತರ್ಸಿ ಇಲ್ಲ ಇಲ್ರಿ, ಅವ್ರೇನು ಅಂದಿಲ್ಲ, ನಡೀತೈತಂದ್ರ ಅದಕ್ಕೆ. ಹಾಂ ಹೌದೇನ್ರಿ, ಅದಕ್ಕೆ ಈಗ ಕಿತ್ತೀನಂದ್ರೆ ಹೌದನ್ರಿ. ಹಾಂ, ನುಂಗ್ಬೇಕು. ಅದಕ್ಕೆ ಇವತ್ತು ಹೆಂಗಾದ್ರೂ ಸಾಲಿ ಬಿಟ್ಟಿದ್ದ, ಅದ್ರ ಸಂಬಂಧ ಬಿಡಿಸಿದ್ದೆ ರೀ ತೆಗಿಯಾಕ. ಅದು ಭಾಳ ಹಲ್ಲು ಕಣ್ಣಾಕೊಂತು ಅವನು, ಅದಕ್ಕೆ ಕಳಿಸಿದ್ದೆ ರೀ. ಆಯಿತಾ, ಅದೊಂದು ಐಸ್ ಕ್ರೀಮ್ ತಿಂದ್ಬಿಡು, ಮತ್ತೆ ನೋಡೋಣಂತೆ. ಬೇಕಂದ್ರೆ ಗಂಜಿ ಮಾಡ್ಕೊಡಂದ್ರೆ ಆಮೇಲೆ ಒಂದಿಟ್ಟು ಗಂಜಿ ಮಾಡ್ಕೊಡ್ಲೇನು? ಹಾಂ ಬೇಡ, ಮೆತ್ತಂದು ಅನ್ನ ಒಂತಿ ಹೌದಿಲ್ಲ, ಮೆತ್ತಂದು ಅನ್ನ ಮತ್ತು ಇದು ಸಬ್ಬಸ್ಗಿ ಬ್ಯಾಳಿ ಮಾಡೀನಿ ಉಣ್ಬಿಡಕ್ಕೆ. ಹಾಂ, 2 ದಿನ ಮೆತ್ತಂದ ಕೊಡ್ತೀನಿ ರೀ ಆಂಟಿ. ನೋಡೋಣ ಬರ್ರಿ ನಮ್ಮ ಪುನೀತ್ ಏನು ಮಾಡತ್ತಾನ ಬೆಡ್ರೂಮ್ನಾಗ ಅಂತಂದು ನೋಡ್ರಿ. ಮಕ್ಕೋಣ ಅದೇನು ಹಣೆ ಮ್ಯಾಗ ಎಲ್ಲೋ ಒಂದು ವ್ಯಾಧಿಯವ್ರಿ. ಹಾಂ ಬಂದಿದ್ರೆ. ಹಾಂ, ಇವತ್ತು ಮಂಗಾರಲ್ಲ. ಹೌದು. ಹೌದು. ಚಲೋ ಆತ. ಹಾಂ ಚಲೋ. ಏನಾಯ್ತು, ಐಸ್ ಕ್ರೀಮ್ ತಿಂದಲ್ಲ, ಚಲೋ ಅನ್ನಿಸ್ತಾನ ಒಂದಿಟ್ಟು. ಮೇರಾ ಹೇ ತುಮಾರಾ ನೈ. ಅದು ಪ್ಯಾಂಟ್ ಕಳಿಬೇಕಿಲ್ಲ ಪುನೀತ, ಪ್ಯಾಂಟ್ ತೆಗೆದು ಬಿಡೋದನ್ನ. ನೈಟ್ ಪ್ಯಾಂಟ್ ಹಾಕೋ, 5 ಹಾಕೋ. ಶಾರ್ಟ್ ಐತಲ್ಲಿಂದ, ಶಾರ್ಟ್ ಐತಿಲ್ಲ. ಟ್ಯೂಷನ್ಗೆ ಹೋಗೋ ಮುಂದೆ ಹಾಕ್ಕೊಳ್ಳಿ ಅಂತ. ಮತ್ತೆ ಇದನ್ನು ಹಾಕ್ಕೊಂಡು ಹೊಳ್ಯಾಡಿ ಮಾಡಿ ಎಲ್ಲ ಇದಾಗುತ್ತದೆ. ಹೌದಿಲ್ಲ? ತೆಗೆದು ಶಾರ್ಟ್ ಹಾಕೊಂಡ್ರೆ ತಂಡತನ ತಂಡೆಲ್ಲಿ ಈಗ. ಮತ್ತು ಅದನ್ನು ಹಾಕೋ. ಇಲ್ಲ ಇದು ನೋಡಿ ಇಟ್ಟ ನನ್ನ ಕುರ್ಚಿ ಮ್ಯಾಗ ನಿಂದೆ ಐತದು. ಹಾಕೋ. ಕೆಂಪು ಬೇಡ. ಹಾಂ ಹಾಂ ಮಾಡ್ತೀನಿ ಮಾಡ್ತೀನಿ. ಇದು ಬ್ಯಾಳೆ ಹಾಕಿ ಮಾಡಿನ ಇವತ್ತು. ಇನ್ನೊಂದು ಸೀಡ್ ಐತಿ ಸಬ್ಬಸ್ಗಿ, ಇನ್ನೊಂದು ಸೀಡ್ ಐತಿ, ಅದನ್ನ ಹಾಕಿ ಮಾಡ್ತೀನಂತ. ಈಗ ಮಾಡೋದಿಲ್ಲ, ಇನ್ನೊಮ್ಮೆ ಮಾಡೋ ಮುಂದೆ, ನೆಕ್ಸ್ಟ್ ಇನ್ನೊಮ್ಮೆ ಮಾಡೋ ಮುಂದೆ ಅದನ್ನ ಮಾಡ್ತೀನಂತ. ಕೆಂಪು ಬ್ಯಾಳೆ ಹಾಕಿ ಮಾಡ್ತೀನಿ. ನೋಡಂಬರಿಪ್ಪ. ನೋಡ್ರಿ ಇಲ್ಲಿ ಬಂದು ಟಿ ವಿ ಹಚ್ಚಿ ಹೋಗ್ಯಾರ. ಆಂಟಿಯರು ಬರ್ತಾರೆ ಈಗ. ಚಪಾತಿ ರೊಟ್ಟಿ ಮಾಡ್ತಾರೆ. ಹಸುವಾಗೈತಂತ ಅವ್ರು ಊಟ ಮಾಡ್ತಾರೆ ಈಗ. ಅವ್ರದ್ದು ಆತು ಬಾಂಡೆ ತಿಕ್ಕೋದು. ಬಾಂಡೆ ತಿಕ್ಕ ಆತಾರ್ರಿ ಅವ್ರು ಒಗ್ಗರಣೆ ಮಾಡಿ. ಅವಾಗ ನೀವೇನು ಬಾಂಡೆ ಒಗ್ಗರಣೆ ಮಾಡ್ತಿದ್ರಿ ನೋಡು. ಹಂಪಿ ಇದಕ್ಕೆ ಹೋಗಿದ್ದೀವಿ ರೀ, ಕೊಪ್ಪಳಕ್ಕೆ ಹೋಗಿದ್ವಿ. ಕೊಪ್ಪಳ ಅಂಜನಾದ್ರಿ ಬೆಟ್ಟ, ಅದು ಮುಂಡ್ರಾಬಾದ್ ಹುಲಿಗೆಮ್ಮಕ್ಕೆ ಹೋಗಿದ್ವಿ.
ಇವತ್ತು ಹೋಗ್ತಾನೇನ ಹೌದಾ ಇದು ಹಿಡಿದ್ರೆ ಮೂರನೇ ಬಿದ್ದಂಗೆ ಎಲ್ಲಾರು ಕೇಸರಿ ಕೇಸರಿ ಹಾ ಹೌದ್ರಿ ಹನುಮಂತನ ಕೇಸರಿ ಅಲ್ಲ ಮತ್ತೆ ಅದಕ್ಕೆ ಹೋಗ್ಯಾರ ಕೇಸರಿ ಹಾಕೊಂಡು ರಾತ್ರಿ 2,000 ರೂಪಾಯಿ ಫೋನ್ ಪೇ ಮಾಡಿಬಿಟ್ಟಿವಿ ಚಲೋ ಹೋಲ್ ಬಿಡ್ರಿ ಮತ್ತೆ ಹೋಗ್ಯ ನಾವ್ ಈಗ 5 ದಿನ ಹಾಕಾನಿಗೆ 5 ದಿನ ರೀ 5 ದಿನ ಹಾಕಲ್ಲ ಇದು ಅರ್ಬಿ ಹಾಕೊಂಡ ಸಾಲುಗಟ್ಲೆ ಹಾಕೊಂಡ ಈಗ ಹೋಗಿ ಅವ ಏನ್ ಅರ್ಬಿ ಬದಲಾಸ್ತಾರ ಏನ್ ಮಾಡ್ತಾರ ಅಲ್ಲ ಅಂಜನಾದ್ರಿ ಬೆಟ್ಟದಾಗ್ರಿ ಅಯ್ಯೋ ಗೊತ್ತಿಲ್ಲ ನೋಡ್ರಿ ಆಂಟಿ ನನಗೆ ಅದೇನ ಈಗ ಅಯ್ಯಪ್ಪ ಸ್ವಾಮಿ ಹ್ಯಾಂಗ ಆಗುದಿಲ್ಲ ಹಂಗ ಅಕ್ಕರ್ರಿ 5 ದಿನ ಯಾವಾಗ ಈಗ ಹೋಗ್ಯಾರ್ರಿ ಅಲ್ಲಿ ಬೆಳಗ್ಗೆ ಅದ ಈಗ ಮಣ್ಣಿ ಆಯ್ತಾರ ಹೋಗ್ಯಾನ ಆಯ್ತಾರ ಹೋಗ್ಯಾರ್ರಿ ಶನಿವಾರ ಹೋಗ್ಯಾರ್ರಿ ಶನಿವಾರ ಐತಾರ ಸೋಮವಾರ ಮಂಗಳವಾರ ಇವತ್ತಿಗೆ 4 ದಿನ ಆತು ಇವತ್ತು ಹೋಗ್ತಾರನ್ರಿ ಯಾರು ನಿಮ್ಮ ದೊಡ್ಡ ಮಗ ಅಲ್ಲಿ ಬೆಳದಿಂದ ಹೆಂಗ್ ಬಸ್ಸಿಗೆ ಅಯ್ಯ ಮಸ್ತ್ ಐತ್ರಿ ಅಂಜನಾದ್ರಿ ಬೆಟ್ಟ 2,000 ರೂಪಾಯಿ ಬಿಡ್ರಿ ಅಂತ ನಾನು ಆಯ್ತು ನಾನು ರೊಕ್ಕಿಲ್ಲ ನಿಮ್ಮ ಪಪ್ಪನ ಹೆಸರಲ್ಲಿ ಹೇಳ್ಬಿಡ್ತೀನಿ ಅವ್ನ ರೊಕ್ಕದಿಲ್ಲ ಅವ್ನ ಫೋನ್ ಪೇ ಮಾಡಿದೆ ನಮಗಾರ ಕೊಡಂಗಿಲ್ಲ ಹೌದು ಹೌದ್ರಿಪ್ಪ ಹಾ ಒಳಗೆ ಬರ್ತಿದ್ದಿಲ್ಲಲ್ರಿ ಹೊರಗಿಂದ ಹೊರಗೆ ಅಲ್ಲಿ ಹೋಗಿ ನಮ್ಮ ಪೂಜೆ ಮಾಡಿದೆ ಎಲ್ಲ ತೊಳೆದೆ ಹಚ್ಚು ಎಲ್ಲ ಮಾಡಿದೆ ಹೋಗಿ ಪತ್ರಿ ಹೂವು ಎಲ್ಲ ತೊಗೊಂಡು ನಾವು ಇಲ್ಲಿಂದ ಗದಗ ಹೋಗಿದ್ವಿ ರೀ ಆಂಟಿ ನಮ್ಮ ತವ್ರ ಮನೆಗೆ ಅಲ್ಲಿ ಹೋಗಿ ನಾನು ನಮ್ಮವಾರು ನಮ್ಮ 2 ಹುಡುಗರು ನಮ್ಮ ಮನೆಯವ್ರು ಕೂಡಿ ಒಂದು ಟಮ್ ಮಾಡಿದ್ವಿ ರೀ ಟಮ್ ಹೋಗಿದ್ವಿ ಎಷ್ಟು ಒಂದು 8 ಹಾಂ ಸಮೀಪ ಆಗ್ತದೆ ಅಂದ್ರೆ ಮೊದ್ಲ ಕೊಪ್ಪಳಕ್ಕೆ ಹೋದ್ವಲ್ಲ ಕೊಪ್ಪಳಕ್ಕೆ ಹೋಗಿ ಗವಿಸಿದ್ದೇಶ್ವರ ಬೆಟ್ಟ ನೋಡ್ಕೊಂಡು ಆಮ್ಯಾಗ ಮುಂಡ್ರಾಬಾದ್ಗೆ ಹೋಗಿ ಹುಲ್ಗಮ್ಮನ ದರ್ಶನ ಮಾಡ್ಕೊಂಡು ಆಮ್ಯಾಗ ಅಂಜನಾದ್ರಿ ಬೆಟ್ಟಕ್ಕೆ ಹೋದ್ವಿ ಪಟ್ನಿ ಭಾಳ ಅದಾವ್ರಿ ಅಂಜನಾದ್ರಿ ಬೆಟ್ಟದಾಗ ಹೋಗಿ ಬಂದು ನನಗೆ ಸೀಟಿನ ಆತು ಒಂದು ತಿಂಗಳು ಆರಾಮಿಲ್ದಂಗ ಆತು ಈಗ ಹುಡುಗರು ಇವರು ನಮ್ಮವಾರ ಎಲ್ಲ ಹತ್ತಿ ಇಳಿದ್ರು ಅವ್ರಿಗೇನು ಆಲಿಲ್ಲ ಅಂದ್ರೆ ನಮಗೇನು ಒಂದ್ಸಲ ಹತ್ತಬೇಕು ಅಂತ ಆಸೆ ಅಂಜನಾದ್ರಿ ಬೆಟ್ಟ ಅಲ್ಲದನ್ರಿಪ್ಪ ಬೆಟ್ಟದ ಮ್ಯಾಗ ಅದನ ಮಸ್ತ್ ಐತ್ರಿ ಮಸ್ತ್ ಐತಿ ಈಗ ಜಗ್ಗಗದ್ರಿ ಈಗ ನಾವು ಹೋದಾಗ ಅಷ್ಟು ಗದ್ಲಿ ಇದಿಲ್ಲ ಇದು ಶನಿವಾರ ಗದ್ಲ ಇರ್ತೈತ್ರಿ ಭಾಳ ಚಂದ ದರ್ಶನ ಮಸ್ತ್ ಆತ್ ನಮಗೆ ಅಗದಿ ನಿವಾಂತಗಿ ಅವಾಗ ಯಾರು ಇದಿಲ್ಲ ಆರಾಮ್ ದರ್ಶನ ಹೋಗಿದ್ದಕ್ಕೆ ಮಸ್ತ್ ಆತ್ ನಮಗ ದರ್ಶನ ಎಲ್ಲ ಆರಾಮ್ ಖಾಲಿ 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 ಎಲ್ಲ ಹತ್ತು ಬೇಕಾರ ಹಂಗಾತು ಅಲ್ಲಿ ದರ್ಶನ ಮಾಡ್ಬೇಕಾರ ಚಲೋ ಆತು ನಮಗ ಗೊತ್ತಿಲ್ಲ ಬಿಡ್ರಿ ಲಕ್ಷ್ಮಿ ಗುಡಿ ಹಿಂದೆ ಅನ್ರಿ ಒಂದ್ಸಲ ಹೋಗೋಣ ನಾಳೆ ನಾಡದ್ರ ಹೋಗೋದು ದರ್ಶನ ಮಾಡ್ಕೋದು ಬರೋದು ಒಂದಿಷ್ಟು ರೊಕ್ಕ ಹಾಕೋದು ಹೌದು ಎಲ್ಲ ನೀವು ಕೊಟ್ರೆ ಬರ್ತೀನಿ ಹೌದು ನನ್ನ ಕಡೆಯಿಂದ ಬರೋದು ಮುಗ್ದೈತಿ ಆ ಕಡೆ ಉಸಿರು ಹಚ್ಕೊಂಡಾರ ಈ ಕಡೆ ಇದು ಇನ್ನು ಸಬ್ಬಸ್ಗಿ ಬ್ಯಾಳೆ ಹಚ್ಕೊಂಡಾರ ಈ ಕಡೆ ರೊಟ್ಟಿ ಹಿಡ್ಕೊಂಡಾರ ರೊಟ್ಟಿ ತಗೊಂಡಾರ ನೋಡ್ರಿ ಹಿಂಗೆ ಮಾಡ್ತಾರೆ ನಮ್ಮ ಮನೆಯವ್ರು ಕಾಮಿಡಿ ಅದಾರ ಇವ್ರು ಸ್ವಲ್ಪ ನಮ್ಮ ಪುನೀತಿಗೆ ಹಲ್ಕಿ ತಿಸ್ಕೊಂಬಂದೇವಿಲ್ಲ ಹೀಗಾಗಿ ಅವನಿಗೆ ಸ್ವಲ್ಪ ಸಿರಾ ಬೇಕಂತ್ರಿ ಸಿರಾ ಮಾಡ್ಕೊಡತ್ತೀನಿ ರೀ ರವೆ ಹುರ್ಕೊಂಡೇನಿ ರೀ ಸಣ್ಣ ರವೆ ಹುರ್ಕೊಂಡು ಅದಕ್ಕೆ ತುಪ್ಪ ಹಾಕಿ ಹುರಿದೇನಿ ರೀ ಅದಿಷ್ಟು ಮಾಡ್ಕೊಡ್ತೀನಿ ರೀ ಅವನಿಗೆ ನೋಡ್ರಿಪ್ಪ ಈಗ ಟೈಮು
9:30 ಹಾಕ್ಕೊಂತ ಏನು 9:10 ಆತು. ಇಲ್ಲಿ ನನ್ನ ಮಗ ಮ್ಯಾಗಿ ಮಾಡ್ಯಾನ್ರಿ, ಮ್ಯಾಗಿ ಅಂತ ಅವನಿಗೆ, ಹೀಗಾಗಿ ಮ್ಯಾಗಿ ಕುದಿಸಾಕಿಟ್ಟೀನಿ ನೋಡ್ರಿಪ್ಪ. ಇಲ್ಲಿ ಮ್ಯಾಗಿ ಬೇಕಾಗೈತೆ ಅವನಿಗೆ, ಮ್ಯಾಗಿ ಮಾಡೋದಿಲ್ಲ, ಡ್ರೈ ಆಗೈತೆ ರೀ ಇದು. ಪುನೀತಾ ಬಾ ನೋಡ್ರಿ, ಮ್ಯಾಗಿ ರೆಡಿ ಆಯಿತು. ಮ್ಯಾಗಿ ಮಾಡಿದೆ. ಇಲ್ಲಿ ಬ್ಯಾಳಿ ಪಲ್ಯ ಐತ್ರಪ್ಪ, ಸಬ್ಬಸ್ಗೆ ಹಾಕಿ ಮಾಡಿದ್ದೆ. ಅದನ್ನೇ ಬಿಸಿ ಮಾಡತ್ತೀನಿ. ಹಾಂ, ಡ್ರೈ ಆಗೈತೆ ಬಾ. ಅದು ಬಿಸಿ ಮಾಡಕ್ಕೆ ಇಟ್ಟೇನಿ ರೀ, ಸಾರನ್ನಿಟ್ಟು ಬಿಸಿ ಮಾಡ್ತೀನಿ ರೀ. ಬಿಸಿ ಮಾಡಿ ಊಟ ಮಾಡ್ತೀವಿ ರೀ ಈಗೆಲ್ಲ. ಬರೀ ಎಲ್ಲರೂ ಊಟ ಮಾಡೋಣಂತ ನೋಡ್ರಿ ಫ್ರೆಂಡ್ಸ್. ನಮ್ಮದು ಎಲ್ಲರದು ಊಟ ಆಗೈತೆ ರೀ. ನಿಮ್ಮದು ಊಟ ಆಯಿತು ಅನ್ಕೋತೀನಿ ರೀ. ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸ್ತೀನಿ ರೀ. ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ. ಮತ್ತು ನನ್ನ ವಿಡಿಯೋನ ಕೊನೆಯವರೆಗೂ ನೋಡಿ ಫ್ರೆಂಡ್ಸ್. ಓಕೆ, ಗುಡ್ ನೈಟ್ ಎಲ್ಲರಿಗೂ.